ಉತ್ತಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಹೊರ ಬಿಸಿಲಿನಲ್ಲಿ ನಮ್ಮೆಲ್ಲ ನಮಗೆ ಸ್ವಾಗತ ಕೊಡಬೇಕಂತೇಳಿ ಹಾಡಪ್ರಾಯಗಳು ಸ್ವಲ್ಪ ಉತ್ಸಾಹವನ್ನು ಹೊರಡುತ್ತೆ. ನನಗೆ ಅನ್ಕೊತಿರ್ತಕ್ಕಂಥ ಮತ್ತು ನಮ್ಮ ತಾಯಂದ್ರ ಹೊರಗಡೆ ಅಲ್ಲೆಲ್ಲೋ ನಿಂತಿದ್ದಾರೆ. ಈ ಬಿಸಿಲಲ್ಲಿ ಅನ್ನೋದು ನಮ್ಮ ಚಿಂತೆ. ಬಹುಶಃ ಈ ತರ ಬಿಸಿಲು ನಾವು ಮುಂದೆ ಕಾಣ್ತಿರಲಿಲ್ಲ. ಈ ವರ್ಷ ದೊಡ್ಡ ಮಟ್ಟದಲ್ಲಿ ಬಿಸಿಲಿನ ಪ್ರಾರಂಭ ಆಗಿದೆ. ಹರಿದಾಗಲೇ ಕುಡಿಯುವ ನೀರಿನ ಸಮಸ್ಯೆಗಳು ಪ್ರಾರಂಭ ಆಗಿವೆ ಇಡೀ ರಾಜ್ಯದಲ್ಲಿ. ಇವೆಲ್ಲ ಬಂದಾಗ ಇಲ್ಲಿ ಬಂದಾಗ ಬಸವೇಶ್ವರ ಸ್ವಾಮಿಯ ಒಂದು ದೇವಸ್ಥಾನವನ್ನು ಇವತ್ತು ನವೀಕರಣವನ್ನು ಮಾಡಿದ್ದರು. ಗ್ರಾಮದ ಸಮಸ್ತ ತಂದೆ ತಾಯಂದಿರು ಭಾಗವಹಿಸಿ ಬಸವೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆಯತಕ್ಕಂಥ ಪ್ರಾರ್ಥನೆ ಬಂದು ಎಲ್ಲ ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಮನುಷ್ಯ ಯಾವುದೇ ಮಟ್ಟಕ್ಕೆ ಬೆಳೆದರು ಅಂತಿಮವಾಗಿ ಸಮಸ್ಯೆಗಳು ಬಂದಾಗ ಆ ಪರಮಾತ್ಮನ ನೆನ್ಕೊಂಡು ದೇವರನ್ನ ನೆನ್ಕೊಂಡು ನಮ್ಮ ಸಮಸ್ಯೆ ಬಗೆಹರಿಸೋ ಕಾಲದಲ್ಲಿ ಕೇಳೋದು ಒಂದು ಸಾಮಾನ್ಯ ಜನರಿಂದ ಪ್ರಾರಂಭ ಆಗಿ ದೊಡ್ಡ ದೊಡ್ಡ ರಾಜಕಾರಣದ ಸ್ಥಾನಮಾನಗಳಿರ್ಬೋದು, ದುಡ್ಡು ಸಂಪಾದನೆ ಮಾಡಿರ್ಬೋದು. ಆದ್ರೆ ಅಂತಿಮವಾಗಿ ದೇವರಿಗೆ ನಾವು ಮೊರೆ ಹೋಗಬೇಕಾಗ್ತದೆ ಸಮಸ್ಯೆಗಳಾಗವು. ನಾನೀಗ ರಾಜಕೀಯ ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ನಿಮ್ಮಲ್ಲಿ ಮನವಿ ಮಾಡಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ बतारा साउंड ಕೊಡಪ್ಪ ವೈರ್ ಕಿತ ಕೊಡ್ತಾರೆ ವೈರ್ ಕಿತ ಅಂಜಾಳ ಅಡ್ಡ ಬಾರ್ ಮುಂಕಾರ ಜಿಗಿಸ್ಕೊಳ್ಳುತ್ತೆ ಸಾಲದ ಹೋದ್ರೆ ಇಲ್ಲ ಆಯ್ತು ಕೇಬಲ್ ಐತ್ರಿ ಅಲ್ಲೇ ಸರ್ ಫೋನ್ ಕೊಡು ಇದೆ ಹಾಂ ಆಯ್ತು ಇರಲಿ ಅದನ್ನು ಟಿಕೆಟ್ ವಾಟ್ಸಪ್ ಮಾಡಿ ಕುಮಾರಸ್ವಾಮಿ ಬಂದ್ರೆ ಕರೆಂಟ್ ತೆಗೆದ್ಬಿಟ್ರೆ ಹಂಗಾರೆ ನೋಡ್ರ ಮಾಡ್ಕೊಡ್ರ ಓಡಾಡ್ಬೇಡಿ ಅಲ್ಲಿ ಗುಳಿ ಬಡಿ ಕರ್ರದ ಮಜಾ ಆಗೈತೆ ಕಾಟೆ ಚೆನ್ನಾಗೈತೆ ಚೆನ್ನಾಗಿತ್ತಲ್ಲ ಮಾಡು ಅದು ಬಚ್ಚಲ್ವಲ್ಲ ನೋಡಿ ಕೊಡಿ ಹೋಗ್ಕೊಳ್ಳಿ ಹಲೋ ಸ್ವಲ್ಪ ಮಂದಿ ಹಾಕೊಳ್ರಿ ಆ ಕಡೆ
ಸಮಾಜದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳೇನಿದೆ ಸಾರಾ ಮಹೇಶ್ ಅವರು ಸ್ವಲ್ಪ ನೋವಿನಲ್ಲಿ ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ರು. ಬಹುಶಃ ಸಾರಾ ಮಹೇಶ್ ಅವರಂತ ಒಬ್ಬ ಜನಪ್ರತಿನಿಧಿ ನಾನು 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. 1999 ಇಸ್ವಿಯಿಂದ ಸಾರಾ ಮಹೇಶ್ ತರ ಜಾತಿ ಭೇದ ಮರೆತು ಊರಿನ ಯಾರೇ ಜನಗಳಲ್ಲಿ ಸಮಸ್ಯೆ ಇದ್ರು ತಕ್ಷಣ ಸ್ಪಂದಿಸ್ತಕ್ಕಂಥ ಒಂದು ಜನಪ್ರತಿನಿಧಿ ಅಂದ್ರೆ ಸಾರಾ ಮಹೇಶ್ ಅವರು. ಅಂತ ವ್ಯಕ್ತಿನ ಏನೋ ಒಂದು ಭಾವನಾತ್ಮಕವಾದ ಹಿನ್ನೆಲೆಯಲ್ಲಿ ತಮ್ಮಗಳ ಹತ್ರ ಅನುಕಂಪವನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯಲ್ಲಿ ನಾಟಕಾಡಿ ಅದನ್ನು ಯಶಸ್ಸು ಕಂಡಿದ್ದಾರೆ. ನಾನು ಹಿಂದಿನಿಂದ ಗಮನಿಸಿದ್ದೇನೆ, ಅವರು 3 ಬಾರಿ ಶಾಸಕರಿದ್ದಾಗ ಯಾವುದೇ ರೀತಿಯ ಸರ್ಕಾರದ ಸವಲತ್ತುಗಳಿಲ್ಲ, ಸರ್ಕಾರದ ಹಣ ಇದೆ. ವೈಯಕ್ತಿಕವಾಗಿ ತಾವೇನಾದ್ರೂ ತಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿಂದೋ ಇಲ್ಲ ಅಂದ್ರೆ ದೇವಸ್ಥಾನ ಕಟ್ಟಬೇಕು ಅಂದ್ರೆ ತಕ್ಷಣ ಅಲ್ಲೇ ಪೂಜೆ ಮಾಡಿಸಿ ನಿಮ್ಗಳ ಕೈನಲ್ಲಿ ಮತ್ತೆ 1 ವರ್ಷದೊಳಗೆ ದೇವಸ್ಥಾನದ ಉದ್ಘಾಟನೆ ಮಾಡ್ತಕ್ಕಂಥದ್ದು ಹಲವಾರು ಬಾರಿ ನಾನು ಕಂಡಿದ್ದೇನೆ. KR ನಗರ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಈಗಲೂ ಸಹ ಯಾರಾದರೂ ಸಮಸ್ಯೆ ಹೇಳ್ಕೊಂಡು ಅವ್ರ ಮನೆಗೆ ಹೋದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರೇನು ಅನ್ಯಾಯದ ರೀತಿಯಲ್ಲಿ ಹಣ ಏನು ಸಂಪಾದನೆ ಮಾಡಿಲ್ಲ, ಅವ್ರದೇ ಆದಂತ ಒಂದು ವ್ಯವಹಾರಗಳನ್ನು ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಬರ್ತಕ್ಕಂಥ ಲಾಭದಲ್ಲೇ ಬರ್ತಕ್ಕಂಥ ಹಲವಾರು ಕಷ್ಟಗಳಿಗೆ ನಿಮಗೆ ಪರಿಹಾರ ದೊರಕಿಸ್ತಕ್ಕಂಥದ್ದು ಚುನಾವಣೆ ಸೋತ ನಂತರವೂ ಮುಂದುವರಿಸ್ಕೊಂಡಿದ್ದಾರೆ. ಅದೆಲ್ಲ ಒಂದು ಭಾಗ. ನಾನು ನಿಮ್ಮಲ್ಲಿ ಏನು ಮನವಿ ಮಾಡ್ತೇನೆ, ಇವತ್ತು ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನೋಡ್ತಾ ಇದೆ. ಯಾವುದೇ ಒಂದು ಜನರ ಸಮಸ್ಯೆಗಳಿಗೆ ಯಾವತ್ತಾದ್ರೂ ಈ ಸರ್ಕಾರದಲ್ಲಿ ಚರ್ಚೆಗಳು ಮಾಡಿದ್ದಾರೆ? 3 ವರ್ಷದಿಂದ ಸರ್ಕಾರ ರಚನೆ ಮಾಡಿದೆ. 3 ವರ್ಷದಿಂದ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿ ಇಳಿಸಬೇಕು, ಮುಖ್ಯಮಂತ್ರಿ ಆಗಬೇಕು, ಈ ವಿಷಯ ಬಿಟ್ಟರೆ ನಾವು ಇನ್ನೇನೋ ಟಿವಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇಲ್ಲ. ಅವರು ಮತ್ತೊಂದು ಹೇಳ್ತಾರೆ, ನಾವು ನುಡಿದಂತೆ ನಡೆದಿದ್ದೇವೆ, 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಇವತ್ತು ರಾಜ್ಯದಲ್ಲಿ ಎಲ್ಲಾ ಕುಟುಂಬಗಳು ಆರ್ಥಿಕವಾಗಿ ಶಕ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ, ನೆಮ್ಮದಿಯ ಜೀವನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಪತ್ರಿಕೆಗಳನ್ನು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹೇಳೋದು ಅಷ್ಟೇ. ಅದು ಹೊರತುಪಡಿಸಿ ಇನ್ನೇನಾದರೂ ಈಗ ಊರಿನ ಮುಖಂಡರಿಗೆ ಹೇಳ್ತಾ ಇದ್ರು, ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ನಾವು ಹಿಂದೆ 14 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 25 ಕೋಟಿ ಕೊಟ್ಟಂತ ಹಣ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಆ ದುಡ್ಡನ್ನು ತೆಗೆದು ಬೇರೆ ಕಡೆಗೆ ಹಾಕೊಂಡು ಕೆರೆಗೆ ನೀರು ತುಂಬಿಸುತ್ತೆ. ಇವತ್ತು ನೀರಿನ ಒಂದು ಕೊರತೆ ಅಂತಕ್ಕಂಥ ನೀವೇನು ಹೇಳ್ತಾ ಇದ್ದೀರಿ, ಆ ದುಡ್ಡು ಅವರಿಗೆ ಜನಗಳಿಗೆ ಉಪಯೋಗ ಬರಬೇಕು ಅನ್ನೋದಿಲ್ಲ. ನಾವು ಮಾಡೋ ಕೆಲಸಗಳು ಅದ್ರಲ್ಲಿ ದುಡ್ಡು ಯಾರು ಹೊಡಿಬೇಕು ಅನ್ನೋದು ನೋಡ್ತಾರೆ. ಇದು ಸುಮ್ಮನೆ ಒಂದು ಉದಾಹರಣೆ ನಿಮ್ಮ ಗಮನಕ್ಕೆ ನಾನು ತರ್ತಾ ಇರ್ತಕ್ಕಂಥದ್ದು. ನಂತರ ಈಗಿನ ಸರ್ಕಾರದಲ್ಲಿ ಜನಗಳ ಸಮಸ್ಯೆಗಳು, ರೈತರು ಹಲವಾರು ಭಾಗದಲ್ಲಿ ಬೆಳೆದಂತ ಬೆಳೆ ಏನೋ ಅಕಾಲಿಕವಾಗಿ ಒಂದು ಆಡಿಕಲ್ ಮಳೆ ಬೇರೆ ಆಯ್ತೀಗ ಒಂದು 2-3 ತಿಂಗಳು ಅಕಾಲಿಕವಾಗಿ ಹಲವಾರು ಭಾಗದಲ್ಲಿ ಆಗಿದೆ. ಬಾಳೆ ಬೆಳೆದಿದ್ರು, ದ್ರಾಕ್ಷಿ ಬೆಳೆದಿದ್ರು, ಇನ್ನು ಹಲವಾರು ರೀತಿಯ ಒಂದು ಬೆಳೆ ನಾಶ ಆಯಿತು. ಒಂದು ದಿವಸ ಒಬ್ಬ ಮಂತ್ರಿಗಳು ಆ ರೈತರು ಹೊಲಕ್ಕೆ ಹೋಗಿ ಆ ರೈತ ಏನು ಸಾಲ ಮಾಡಿ ಆ ಬೆಳೆ ಹಾಕಿದ್ದಾರೆ, ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಯಾವುದೂ ಸಹ ಇವತ್ತು ಚಿಂತನೆ ಮಾಡದೇ ಇರತಕ್ಕಂಥದ್ದು ನೋಡ್ತಾ ಇದೆ. ನಿಮಗೆ ಕೂಡ 2,000 ರೂಪಾಯಿ ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಅದೇನೋ ಉಚಿತವಾದ ಬಸ್ ಸೌಕರ್ಯ, ನಾವು ದೇಶಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ದೆಹಲಿ ಪಕ್ಕದಲ್ಲೇ ಇದೆ ಹಿಮಾಚಲ ಪ್ರದೇಶ. ಬಹುಶಃ ಇಲ್ಲಿ ಯಾರಾದರೂ ಟೂರ್ ಹೋಗಿದ್ರೆ ಗೊತ್ತಿಲ್ಲ, ನೈನಿತಾಲ್ ಆ ಭಾಗಕ್ಕೆ ಹೋಗಿದೆ.
ಅಲ್ಲಿ ಸರ್ಕಾರ ಸಂಬಳ ಕೊಡ್ಲಿಕ್ಕಾಗದೆ, ಅಭಿವೃದ್ಧಿ ಅನ್ನೋದು ಬಿಟ್ಟುಬಿಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಬೇಡ. ಸರ್ಕಾರದಲ್ಲಿ ಕೆಲಸ ಮಾಡ್ತಾವ್ರಲ್ಲ, ನಮ್ಮ ಪೊಲೀಸ್ ಇಲಾಖೆಯವರು ನಿಂತಿದ್ದಾರೆ, ಇದ್ದಾರಲ್ಲ, ಅವರು ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ ಆಡಳಿತವನ್ನ ನಡೆಸ್ತಕ್ಕಂಥ, ಆದೇಶ ಮಾಡ್ತಕ್ಕಂಥ ಮುಖ್ಯ ಕಾರ್ಯದರ್ಶಿ, ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ. ಸಂಬಳ ಈಗ 20% 30% ಕೊಡ್ತೀವಿ ಅಂತ ಹೇಳ್ತಾವ್ರ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 7,26,000 ಕೋಟಿ 7,26,000 ಕೋಟಿ ಇಲ್ಲಿಯವರೆಗೆ ಸಾಲ ಆಗಿದೆ. ಕಳೆದ ಮಾರ್ಚ್ 35 ತಾರೀಕಿನವರೆಗೆ ನಮ್ಮ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಾರಲ್ಲ ತಾಯಂದ್ರಿಗೆ, ಈ 2,000 ರೂಪಾಯಿನ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದೇನಿದೆ, ಪ್ರತಿ ವರ್ಷ ಸುಮಾರು 1 ಲಕ್ಷದಿಂದ 1,50,000 ಕೋಟಿ 1,50,000 ಕೋಟಿ ಸಾಲ ಮಾಡ್ತಾರೆ. ಈ ಸಾಲ ಏರ್ತಾ ಹೋಗ್ತದೆ ಸರ್ಕಾರದಲ್ಲಿ, ಖಜಾನೆಯಲ್ಲಿ ಸಾಲ ಇವತ್ತೇನಿದೆ 7,26,000 ಕೋಟಿ, ಮುಂದಿನ ವರ್ಷಕ್ಕೆ ಅದು 10 ಲಕ್ಷ ಕೋಟಿ ಆಗುತ್ತೆ ಸಾಲ. ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಸಾಲ ಮಾಡಿಲ್ವಾ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಸಾಲ ಮಾಡಿರೋದು ನಿಜ, ಅಲ್ಲೂ ನಾನು ಮಂತ್ರಿ ಆಗಿದೆ ನೋಡ್ತಾ ಇದ್ದೀನಿ. ಆದರೆ ಅವರು ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಸಾಲನ ದೇಶದಲ್ಲಿ ಹಲವಾರು ಭಾಗದಲ್ಲಿ ರೈಲ್ವೆ ಯೋಜನೆಗಳಿರ್ಬೋದು, ವಿಮಾನ ನಿಲ್ದಾಣಗಳಿರ್ಬೋದು, ರೈತರಿಗೆ ಹಲವಾರು ಯೋಜನೆಗಳಿರ್ಬೋದು, ಬಡ ಹೆಣ್ಣು ಮಕ್ಕಳಿಗೆ ಹಲವಾರು ರೀತಿಯಲ್ಲಿ ಯೋಜನೆಗಳನ್ನ ಇವತ್ತು ಜಾರಿ ತರ್ತಾ ಇದ್ದಾರೆ. ಅವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ದೇಶದ ಆಸ್ತಿಯನ್ನು ವೃದ್ಧಿಗೊಳಿಸ್ತದೆ. ಇಲ್ಲಿ ಇವರು ಮಾಡ್ತಿರೋ ಕಾರ್ಯಕ್ರಮ ದೇಶದ ಆಸ್ತಿ, ನಮ್ಮ ರಾಜ್ಯದ ಆಸ್ತಿನ ವೃದ್ಧಿ ಮಾಡ್ತಾ ಇಲ್ಲ, ಸಾಲ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಒಬ್ಬ ನಮ್ಮ ರೈತರೆಲ್ಲ ಅವರು ರೈಸ್ ಮಿಲ್ ಕಟ್ಕೊಂಡಿದ್ರು. ಆ ರೈಸ್ ಮಿಲ್ ಕಟ್ಟಿ ಸಾಲ ತೀರಿಸ್ಲಿಕ್ಕಾಗದೆ, ಯಾಕೆಂದ್ರೆ 35 ಲಕ್ಷ ಸಾಲ ತಗೊಂಡ್ರು. ಅವರು ದುಡ್ಡೇನು ಕಟ್ಕೊಂಡ್ಬಂದ್ರು, 35 ಲಕ್ಷ ಕಟ್ಟಿರ್ತಕ್ಕಂಥದ್ದು ಬಡ್ಡಿ ಹೋಗಿದೆ ಅಂತ ಹೇಳಿ ಬ್ಯಾಂಕ್ನವರು ಅವ್ರ ಮಠ ಎಲ್ಲ ಇವತ್ತು ಸೀಸ್ ಮಾಡಿ ಬೀದಿ ಬಂದವರು. ಬೆಳಗ್ಗೆ ಬಂದಿದ್ರು. ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಒನ್ ಟೈಮ್ ಸೆಂಟಿಮೆಂಟ್ ಯಾರಪ್ಪ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಯಾಕಿದೆ ಹೇಳ್ತೀನಿ ಹೇಳಿದ್ರೆ, ಇವತ್ತು ಅಲ್ಲಿ ಆ ರೈತರ ಪರಿಸ್ಥಿತಿ ಏನಿದೆ, ರೈಸ್ ಮಿಲ್ ಕಟ್ಟಿ ಇವತ್ತು ಸಾಲ ಮಾಡಿ ತೀರಿಸಲಿಕ್ಕಾಗದೆ ಬೀದಿಗೆ ಬಂದವರ ಮನೆ ಆಸ್ತಿ ಎಲ್ಲ ಮಾರಾಟ ಮಾಡಿ, ಇದು ನಮ್ಮ ರಾಜ್ಯದ ಪರಿಸ್ಥಿತಿನೂ ಮುಂದೆ ಅಲ್ಲಿಗೆ ಬರುತ್ತೆ. ಆಗ ಆ ತರ ಆಗುತ್ತೆ. ಇವತ್ತು ಒಬ್ಬೊಬ್ಬ ವ್ಯಕ್ತಿ ಮೇಲೆ ಏನ್ ನಿಮ್ಗೆ 2,000 ಕೊಡ್ತಾರ ನಮ್ಮ ತಾಯಂದ್ರಿಗೆ, ನಿಮ್ಮಗಳ ಮೇಲೆ 1 ಲಕ್ಷ ಸಾಲದವರೆಗೆ ಓಡಿಸೋರೆ. ಬೇಕಾದ್ರೆ ಎದುರು ಖರ್ಚಿನ ಬೇರೆ ಚರ್ಚೆ ಮಾಡಕ್ ಸಿದ್ಧ ಇದ್ದೀನಿ. ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷ ಸಾಲ ನೀವು ಕಟ್ಟಬೇಕು ಅಂದ್ರೆ ಸರ್ಕಾರಕ್ಕೆ ನೀವು ಕಟ್ಟಲ್ಲ, ತಗೊಂಡೋಗಿ ನೀವು ಪ್ರತಿನಿತ್ಯ ಖರೀದಿ ಮಾಡ್ತಿರಲ್ಲ ವಸ್ತುಗಳು, ಅದ್ರ ಮೇಲೆ ತೆರಿಗೆ ಹಾಕ್ತಾರೆ. ಈಗ ಕರೆಂಟ್ ಮೊನ್ನೆ ಒಂದು 15 ದಿವಸದಿಂದ 1 ಯೂನಿಟ್ಗೆ 52 ಪೈಸೆ ಜಾಸ್ತಿ ಮಾಡಿದ್ರೆ. ಈಗ ನಾವು ಸಾಯಂಕಾಲ ತಗೋತೀವಲ್ಲ ಬಾಟ್ಲು, ಆ ಬಾಟ್ಲಿಗೆ 20 ರೂಪಾಯಿ ಜಾಸ್ತಿ ಮಾಡೋರು. ಮತ್ತೆ ಎಲ್ಲಿ ಬರ್ತದೆ ಅನ್ನೋದು ಲೆಕ್ಕ ಹಾಕಿ ನಮ್ಮ ತಾಯಂದ್ರಿಗೆ ಅದಕ್ಕೆ ನಾನು ಹೇಳ್ತೀನಿ, ಇದಕ್ಕೆ ಬದಲಾಯಿಸ್ಬೇಡಿ. ನಿಮ್ಮ ಬದುಕು ಶಾಶ್ವತವಾಗಿ ಕಟ್ಕೊಡ್ಬೇಕು. ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಇವತ್ತು ನಾವಿನ್ನೂ ನಮ್ಮ ಬಡವರಿಗೆ 2,000 ರೂಪಾಯಿ 3,000 ರೂಪಾಯಿ ಕೈ ಕೊಡ್ತೀವಿ, ಭಿಕ್ಷೆ ಅಂತ ಪರಿಸ್ಥಿತಿ ಇರ್ತೀವಿ ಅಂತ ಹೇಳಿ ಇದಕ್ಕೆ ಗಾಂಧೀಜಿಯವರು ಸರ್ಕಾರ ತಂದುಕೊಟ್ರ ಈ ರೀತಿ ಜೀವನ ಮಾಡಲಿಕ್ಕೆ. ಎಷ್ಟು ಕುಟುಂಬಗಳಲ್ಲಿ ಬದುಕಲಿಕ್ಕಾಗಿದೆ. ಪ್ರತಿನಿತ್ಯ ನಾನು ಮುಂದೆ ಬಂದು ಅವ್ರು ನೋವು ಹೇಳಕ್ಕಂತಾರೆ, ನಾನು ಹೇಳಕ್ ಹೋದ್ರೆ ಸಾವಿರಾರು ಉದಾಹರಣೆ ಕೊಡಬಾರ್ದು. ಇದು ಯಾಕೆ ಹೇಳ್ತೀನಿ ಅಂದರೆ, ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸರ್ಕಾರ ತರ್ತಕ್ಕಂಥದ್ದಕ್ಕೆ ನೀವುಗಳ ತೀರ್ಮಾನ ಮಾಡಬೇಕು. ನಮ್ಮ ಕೈಲಿ ಏನಿಲ್ಲ. ಸಾಲ ಮನ್ನಾ ಮಾಡಿದ್ದು ಅದು ಬೇರೆ ವಿಷಯ. ಸಾಲ ಮನ್ನಾ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ರಿ. ಸುಮಾರು 3-4 ಸಾವಿರ ಕುಟುಂಬದಲ್ಲಿ ರೈತರ ಆತ್ಮಹತ್ಯೆ ಆಗಿತ್ತು. ಇಲ್ಲ KR ನಗರದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಗೊತ್ತಿದೆ ನನಗೆ. ಅದರಿಂದ ನಾವು ರೈತರು ಸಾಲ ಮನ್ನಾ ಮಾಡ್ಲಿಕ್ಕೆ ಕಾರಣ, ನೀವು ದೇಶಕ್ಕೆ ಅನ್ನ ಕೊಡೋ ಜನ ದುಡಿತೀರಿ. ಆ ಮಳೆ ಆಯ್ತಿದ್ದಂಗೆ ಹೋಗಿ ಭೂಮಿ ನಂಬಿ ನೀವೇನು ಅದರಲ್ಲಿ ಚಟುವಟಿಕೆ ಮಾಡ್ತೀರಿ, ಲಾಭ ಬರುತ್ತೋ ನಷ್ಟ ಬರುತ್ತೋ ಯೋಚನೆ ಮಾಡಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡ್ ಬಂದಿದ್ದೀರಿ ರೈತರು. ಆ ಒಂದು ಹಿನ್ನೆಲೆಯಲ್ಲೇ ನಾನು ರೈತರ ಸಾಲ ಮನ್ನಾ ಏನ್ ಮಾಡಿದೆ,
ಆ ಸಾಲ ಮನ್ನಾ ಮಾಡಿದಾಗ ದೊಡ್ಡ ಮಟ್ಟ ಬೇರೆ ಸಾಲ ಮಾಡಕ್ ಹೋಗ್ಲಿಲ್ಲ. ನೀವು ಸಾಲ ಮಾಡಿ ಸಾಲ ಮನ್ನಾ ಮಾಡ್ಬೇಕಾದ್ರೆ ಇನ್ನೊಂದು ಸಾಲ ಮಾಡಿ ನಿಮ್ ಸಾಲ ತೀರಿಸ್ತಿಲ್ಲ. ನೀವು ತೆರಿಗೆ ಕಟ್ತಿರಲ್ಲ ಸರ್ಕಾರಕ್ಕೆ, ನಿಮ್ಮ ದುಡ್ಡಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂದ್ರೆ ನಾನೇನು ಮಾಡಿದ್ದೀನಿ ಅಂತ ಗರ್ವದಿಂದ ಹೇಳ್ಕೊಳಕ್ ಹೋಗಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಅದರಿಂದ ಇವತ್ತು ನೀವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಭಯ ಭಕ್ತಿ ಇರ್ತಕ್ಕಂಥ ಸರ್ಕಾರಗಳು ಬರ್ಬೇಕು. ಜನಗಳ ಬಗ್ಗೆ ಭಯ ಭಕ್ತಿ ಇರಬೇಕು ಅಂತ ಒಂದು ಸರ್ಕಾರ ನಿಮ್ಮ ಕೈಲಿ ತರಲಿಕ್ಕೆ ಅವಕಾಶ ಇದೆ. ಇನ್ನು ಅದೆಲ್ಲ ಒಂದು ಭಾಗ. ಇವತ್ತು ಬಸವೇಶ್ವರನಿಗೆ ಎಲ್ಲರೂ ನೀವು ಖುಷಿಯಾಗಿ ಗ್ರಾಮದ ಪ್ರತಿ ಕುಟುಂಬದ ಹಿರಿಯ ತಂದೆ ತಾಯಂದರು ನಮ್ಮ ತಂಗಿಯರು ಹೋಗಿ ನೀವು ದೇವರ ಮುಂದೆ ಪ್ರಾರ್ಥನೆ ಮಾಡಿ ಊರಿನಲ್ಲಿ ಒಂದು ರೀತಿ ಹಬ್ಬದ ವಾತಾವರಣದಲ್ಲಿ ದೇವರನ್ನ ಅನುಗ್ರಹ ಬೇಡ್ತಾ ಇದ್ದೀವಿ. ನೀವು ಬೆಳಗ್ಗೆ ಪೇಪರ್ ಎತ್ತಿ ನೋಡಿದ್ರೆ ಇನ್ನು ಟಿವಿ ಹಾಕಿದ್ರೆ 6 ಗಂಟೆಗೆ ಆ ಟಿವಿಗಳಲ್ಲಿ ಈ ದೇಶದಲ್ಲಿ ಅಭಿವೃದ್ಧಿ ಏನಾಗಿದೆ, ಜನಗಳ ಪರಿಸ್ಥಿತಿಗಳು ಏನಾದ್ರೆ ಅದೆಲ್ಲ ಹೇಳಲ್ಲ. ಟಿವಿ ಹಾಕ್ತಿದ್ದಂಗೆ ಅಲ್ಲಿ ಯಾವುದೋ ಒಂದು ಅಕ್ರಮವಾಗಿ ಯಾರನ್ನ ಬೆಂಕಿ ಸುಟ್ಟರು. ಮೊನ್ನೆ ಒಂದು ನೋಡ್ತಾ ಇದ್ದೆ, ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳು ಸೀರೆ ಹಾಕೋದ್ರ ಬದಲು ನೈಟ್ ಡ್ರೆಸ್ ಹಾಕೋರು ಅಂತ ಹೇಳಿದ್ರು. ಬೆಂಕಿ ಸಾಯಿಸ್ತಾನೆ ಗಂಡ ಮದುವೆ ಆಗೋದನ್ನ. ಇವತ್ತು ತಂದೆ ತಾಯಿಗಳು ಜನ್ಮ ಕೊಟ್ಟಂತ ಮಕ್ಕಳು ತಂದೆನೋ ತಾಯಿನೋ ಸಾಯಿಸ್ತಕ್ಕಂಥದ್ದು ಹಣಕ್ಕೋಸ್ಕರವಾಗಿ, ಇಲ್ಲ ಅಣ್ಣ ತಮ್ಮಂದರು ಅವರು ಏನು ದರ್ಶನ ಮಾಡ್ಕೊಂಡು ಸಾವನ್ನ ನೋಡ್ತಕ್ಕಂಥದ್ದು. ಇಂಥ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೈ ಜೋಡಿಸಿ ನಿಮಗೆ ಮನವಿ ಮಾಡೋದು, ಇವತ್ತು ದೇವ್ರಿಗೆ ಬೇಡ್ಕೊಂಡಿದ್ದೀರಿ. ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು, ನನಗೆ ಅಲ್ಲೇನು ಪೂಜೆ ಮಾಡಿ ಬಂದೆ ಅದು ಕಲ್ಲಿನ ದೇವರು. ನಾನು ದೇವರು, ನಿಜವಾದ ದೇವರು ಯಾರು ಅನ್ನೋದು ನೀವು ಏನಿದ್ದೀರಿ, ನೀವು ನಿಜವಾದ ದೇವರು. ಪ್ರಶ್ನೆಗಳಾದರೆ ಬದುಕೇನಾಗುತ್ತೆ. ಇಲ್ಲಿ ಹಲವಾರು ಜನ ದೊಡ್ಡದಿದ್ದೀರಿ. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಸ್ವಲ್ಪ ನಮಗೆ ಅದರ ಅನುಭವ ಇದೆ, ಆದರೆ ನಮ್ಮ ಮಕ್ಕಳಿಗೆ ಅದರ ಅನುಭವ ಇದೆ. ಹಳ್ಳಿ ಬದುಕೇನು ಅನ್ನೋದು ನಾನು ಹಲವಾರು ಕಡೆ ಹೇಳ್ತೇನೆ. ನಮ್ಮ ಹಳ್ಳಿ ಬದುಕು ಹಿಂದೆ ನಿಮ್ಮ ಕಾಲದಲ್ಲಿ, ವಯಸ್ಸಾದರ ಕಾಲದಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ, ರಸ್ತೆ ಇರಲಿಲ್ಲ, ಕುಡಿಯೋ ನೀರಿಗೆ ಥರ ಫಿಲ್ಟರ್ ನೀರು ಕೊಡ್ತಿರ್ಲಿಲ್ಲ. ಒಂದು ನಿಮಿಷ ಕರೆಂಟ್ ಇರಲಿ ಹೇಳದ್ ನಾನು, ಅಟ್ಲೀಸ್ಟ್ ಯಾವುದೋ ಒಂದು ಟೈಮ್ ಅಂತೂ ಬೆಳಕು ಬರ್ತದಲ್ಲ ಕರೆಂಟ್. ಅವತ್ತು ಏನೂ ಇರ್ಲಿಲ್ವಲ್ಲ. ಅವತ್ತೇನು ಮಾಡಿದ್ರಿ, ನಿಮ್ಮ ಸೀಮೆಣ್ಣೆ ಬುಡ್ಡಿ ಇಲ್ಲ ನಿಮ್ಮ ಇದಿರ್ಬೋದು, ಒಂದು ಗ್ಲಾಸ್ ಇದರಲ್ಲಿ ನಾಟಿನ ಲ್ಯಾಂಪ್ ಒಂದು ಕಡೆ, ಇನ್ನೊಂದು ಕಡೆ ಹಳೆ ಬಟ್ಟೆ ತುರುಕ್ಬಿಟ್ಟು ಅದಕ್ಕೆ ಬತ್ತಿ ಮಾಡ್ಕೊಂಡು ದೀಪ ಮಾಡೋದ್ರಿ ಬಾಟ್ಲಲ್ಲಿ. ಅದು ಮನೆಯೆಲ್ಲ ತಪ್ಪಾಗಿ ಕೂತಿರೋದು. ಅದೆಲ್ಲ ಅಂತ ಕಾಲದಲ್ಲಿ ನೆಮ್ಮದಿಯಿಂದ ಬದುಕೋರಿ. ಅವತ್ತು ಒಂದು ಕೆರೆ ಇದ್ರೆ ಊರಲ್ಲಿ, ಆ ಕೆರೆ ಒಂದ್ ಕಡೆ ಬಟ್ಟೆ ಒಗೆಯೋರು, ಒಂದ್ ಕಡೆ ದನ ತೊಳೆಯೋರು, ಇನ್ನೊಂದ್ ಕಡೆ ಅದೇ ನೀರನ್ನ ತಗೊಂಡು ನೀವು ಮನೆಗೆ ಬಂದು ಫಿಲ್ಟರ್ ಮಾಡೋರಿ. ಫಿಲ್ಟರ್ ನೀರು ಐತಲ್ಲ, ಈ ತರ ಅಲ್ಲ. ಮನೆಯಲ್ಲಿ ದೊಡ್ಡ ಅಂಟೆ ಇಟ್ಟಿದ್ವಿ, ಬೋರಲ್ಲಿ ಅಡುಗೆ ಮನೆಯಲ್ಲಿ ನೀರು ತಂದು ಸ್ವಲ್ಪ ಸ್ಟಾಕ್ ಮಾಡಿದ್ವಿ. ಸ್ಟಾಕ್ ಮಾಡ್ಬೇಕಾದ್ರೆ ಹಳೆ ನಮ್ಮ ಹಿರಿಕರ ಬಟ್ಟೆ ಇದಾಗಿರ್ತದಲ್ಲ, ನಗೋಗಿರ್ತದಲ್ಲ, ಆ ಬಟ್ಟೆ ತೆಗೆದು ಸುತ್ತಿರೋರು ಪಂಚೆ ತೆಗೆದು ನೀರನ್ನು ಅದನ್ನು ಫಿಲ್ಟರ್ ಮಾಡ್ಕೊಂಡು ಕುಡಿದ್ರು ಯಾರಿಗೂ ಏನಾಯ್ತಿರ್ಲಿಲ್ಲ. ಈಗ ಈ ನೀರು ಕುಡಿದ್ರು ಫಿಲ್ಟರ್ ಮಾಡಿ ಅದಕ್ಕೆ 10 ರೂಪಾಯಿ 20 ರೂಪಾಯಿ ಕೊಟ್ಟು ಕುಡಿತೀವಿ. ಇವತ್ತು ಕ್ಯಾನ್ಸರ್ ಕಾಯಿಲೆ, ಕಿಡ್ನಿ ಪೇಷಂಟು ಎಲ್ಲ ನೋಡ್ತಾ ಇದ್ದೀವಿ. ಯಾಕೆ ಈ ಥರ ಸಮಾಜ ಈಗ ಆಗ್ತಿದೆ? ಇದರ ಯೋಚನೆ ಮಾಡಿ ಕುಟುಂಬಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂತು ಪರಿಹಾರ ಮಾಡ್ತೀವಿ. ಹಿಂದೆ ನಮ್ಮ ಕಾಲದಲ್ಲೆಲ್ಲ ನಾವು ಸಣ್ಣ ಮಕ್ಕಳು, ನಾವೆಲ್ಲ ದೊಡ್ಡವರೇನಲ್ಲ. ಆಗ ನೀವು ಊರಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಂಥ ದಿನಗಳು ಇವತ್ತು ಕಣ್ಮುಂದೆ ಬರ್ತದೆ. ಎಲ್ಲ 15 ಜನ 20 ಜನ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಗಂಗಳ ಮುಂದೆ ಕೂತ್ಕೊಂಡು ಊಟ ಮಾಡಿದ್ರೆ ಚಪ್ಪಲ್ ಬಟ್ಟೆ ಹಾಕಿಗೆ. ಅವತ್ತಾಗ ಟೇಬಲ್ ಇರಲಿಲ್ಲ, ಚೇರು ಇರಲಿಲ್ಲ. ಅಂತ ದಿನಗಳು ನೆಮ್ಮದಿಯಿಂದ ಬದುಕೊಂಡು ಮಲಕೋರು. 6 ಗಂಟೆ ಆಯ್ತು ಒಂದ ನೋಡಿದ್ರೆ. ಈಗ 12 ಗಂಟೆ ಆದರೂ ಇಲ್ಲ. ನಮ್ಮ ಹುಡುಗರುಗಳು ದಯವಿಟ್ಟು ಕೈ ಜೋಡಿಸಿ ಮನೆಗೆ ಮಾಡ್ತೀನಿ. ಅವೆಂಥವು ಆನ್ಲೈನ್ ಲ್ಯಾಪ್ ಇವೆಲ್ಲ ಅಲ್ಲ, ದಯವಿಟ್ಟು ಅದಕ್ಕೆ ಮಾಡಬೇಕು. ಮನೇಲಿ ತಂದೆ ತಾಯಂದರು ನಮ್ಮ ಮಕ್ಕಳು ಮಲಗೋರೆ ಅಂತ ಅನ್ಕೊಂಡಿರ್ತಾರೆ. ರದ್ದನ್ನು ಹೊಂದ್ಕೊಂಡ್ಬಿಟ್ಟು ಆ ಫೋನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ 3 ಗಂಟೆ 4 ಗಂಟೆವರೆಗೆ ಆಟ ಆಡ್ಕೊಂಡು ಕೂತ್ಕೊತಾರೆ ಬೆಟ್ಟಿಗೆ. ಆಮೇಲೆ 20 ಲಕ್ಷ 30 ಲಕ್ಷ ಸಾಲ ಮಾಡಿ ಊರು ಬಿಟ್ಟು ನಮ್ದವ್ರನ್ನೆಲ್ಲರನ್ನು ಬೀದಿ ನಿಲ್ಲಿಸಿ ಓಡಾಡ್ತಾರೆ. ದಯವಿಟ್ಟು ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡೋಕ್ಕಾಗಿಲ್ಲ. ಕೈ ಜೋಡಿಸಿ ನಮ್ಮ ಯುವಕರಿಗೆ ಮನವಿ ಮಾಡ್ತೇನೆ. ದೇವಸ್ಥಾನ ಕಟ್ಟಿ ಇವತ್ತು ಆ ರಾಮನ ಇಲ್ಲ ಬಸವ ಜಯಂತಿ ಹಬ್ಬ ಏನು ಮಾಡ್ತೀನಿ ಬಸವೇಶ್ವರದ್ದು
ಇದೆಲ್ಲ ನಿಮಗೆ ನೆಮ್ಮದಿ ಬದುಕಬೇಕು ಅಂದರೆ ನಮ್ಮ ಇಂದಿನ ಸಿಸ್ಟಮ್ಗಳನ್ನ ಮರೆಯಬೇಡಿ. ಹಿರಿಕರಿದ್ದಾರೆ, ಅವ್ರ ಹತ್ರ ಕೇಳ್ತಾರೆ. ಆ ಒಂದು ಬದುಕನ್ನ ನೀವು ಮತ್ತೆ ಪುನಃ ನಾವು ಕಾಣಬೇಕಾಗ್ತದೆ. ಇವತ್ತು ಶ್ರೀಮಂತಿಕೆ ದೇಶದಲ್ಲಿ ಬೆಳೀತಾ ಇದೆ. ಒಂದು ಕಡೆ ಬಡತನ ಅನ್ನೋದು ಅಷ್ಟೇ ಕೆಟ್ಟ ಪರಿಸ್ಥಿತಿ ಇದೆ, ಇನ್ನೊಂದು ಕಡೆ ಶ್ರೀಮಂತರು ಬೆಳೀತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇರೋದು. ಅದರಿಂದ ನೀವು ಬುದ್ಧಿವಂತರಾಗಬೇಕು ಅಂತಕ್ಕಂಥದ್ದನ್ನು ಹೇಳಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಿ. ಎಲ್ರಿಗೂ ನಾನು ನಮಸ್ಕಾರ ತಿಳಿಸಿ ನನ್ನ ನೆನಪಾಗ್ತಾ ಹೋಗಿ. ಗ್ರಾಮದ ನಾಯಕ ಸಮಾಜದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.